ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ನಮ್ಮ ಮಧುರಯಾನ ಲೋಕದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಚಂದ್ರಶೇಖರಣ್ಣವರು. ಗೊರವಾಲೆ ಚಂದ್ರಶೇಖರಣ್ಣವರು ಜಾನಪದ ಕಲಾವಿದರು. ಅವರು ಮಾಜಿ ಜಾನಪದ ಅಕಾಡೆಮಿಯ ಸದಸ್ಯರು, ಹಾಲಿ ಜಾನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ. ಚಂದ್ರಣ್ಣವರೇ, ನಮಸ್ಕಾರ. ತಮಗೆ ನಿಮಗೂ ಶುಭೋದಯ, ಬೆಳಗಿನ ಶುಭೋದಯಗಳು. ಚಂದ್ರಣ್ಣವರ, ನಿಮಗೆ ಇವತ್ತು ಈ ದಿನ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ಪಟ್ಟೆ. ದಯಮಾಡಿ ಆ ಪ್ರಶಸ್ತಿ ಬಗ್ಗೆ ಹೇಳಿ. ದಯಮಾಡಿ. ಪ್ರತಿಷ್ಠಿತ ಗುರುದೇವ ಲಲಿತ ಕಲಾ ಅಕಾಡೆಮಿ ಫೈನ್ ಆರ್ಟ್ಸ್ ಅವರು ಇವತ್ತು ಕೊಡಮಾಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ, ಗುರುದೇವ ಪ್ರಶಸ್ತಿ ಅಂತ ನನ್ನನ್ನು ಅವರು ಆಯ್ಕೆ ಮಾಡಿದ್ದಾರೆ. ಸೊ ಹಂಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಕೂಡ ಅವ್ರಿಗೆ ತುಂಬ ಧನ್ಯವಾದ ಅಂತ ತಿಳಿಸ್ತೀನಿ. ಕಾರಣ ನಮ್ಮಂಥ ಎಲೆಮರೆಕಾಯಿನಂಗೆ ಇರ್ತಕ್ಕಂಥ ಗುರುತಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಂಥದ್ದು ಆಗಿದ್ದಾಗೆ ಆಗ್ತಾ ಇರಬೇಕು ಅನ್ನೋದು ನನ್ನೊಂದು ಅಭಿಲಾಷೆ ಇದೆ ಬ್ರದರ್. ಚಂದ್ರಣ್ಣವರೇ, ನಮಗೆ ನೀವು ನಮ್ಮ ಮಂಡ್ಯ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೊಂದು ಹೆಮ್ಮೆ ಇದೆ. ಜಾನಪದ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದೀರಿ. ಈಗ ನಮ್ಮ ಸ್ನೇಹಿತರಿಗೋಸ್ಕರ ಹಾಗೂ ನನಗೋಸ್ಕರ ಒಂದು ಜಾನಪದ ಗೀತೆಯನ್ನು ಆಡಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಚಂದ್ರಣ್ಣವರೇ, ಬಂಗಾರ ಯಾತಕ ಮೈಮ್ಯಾಗ ನಮಗೆ ಜೀವನ ಮಾಡಲು ಜಗದಾಗ, ಬಂಗಾರವೆಂಬುದು ಸ್ಥಿರವಲ್ಲ, ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ. ಗುಣವೊಂದು ಇದ್ದರೆ ಹಸನಾಗಿ ನೋಡು, ಏನೈತೆ ಅದಕ್ಕೂ ಮಿಗಿಲಾಗಿ. ತಿಳಿಯಾದ ಮನಸ್ಸೇ ಆಭರಣ, ನೋಡುವುದಕ್ಕಾಗಿ ಇಲ್ಲದ ಕಲ್ಯಾಣ. ನಾವೆಲ್ಲ ಇರುವುದೇ 3 ದಿನ, ನೋಡುವುದಕ್ಕಾಗಿ ಇಲ್ಲದ ಮರಳುತನ. ಇರುವಾಗ ಜನರಿಗೆ ಬೇಕಾಗಿ ನಾವು ಇರಬೇಕು ಗಿಡದ ಮರೆಯಾಗಿ. ಬಂಗಾರ ಯಾತಕ ಮೈಮ್ಯಾಗ ನಮಗೆ ಜೀವನ ಮಾಡಲು ಜಗದಾಗ, ನಮಗೆ ಜೀವನ ಮಾಡಲು ಜಗದಾಗ. ಚಂದ್ರಣ್ಣವರೇ, ಈ ಗೀತೆ, ಈ ಜನಪದ ಗೀತೆ ಹೇಗಿತ್ತು ಅಂತಂದರೆ, ಜನಪದದಲ್ಲಿ ಒಂದು ತತ್ವ ಹೇಳ್ದಂಗಿತ್ತು. ಭಾಳ ನಿಮ್ಮ ದೇವರು ನಿಮ್ಗೆ ಒಳ್ಳೆಯ ಆರೋಗ್ಯ ಆಯಿಸ್ಕೊಟ್ಟು ಕಲೆಯಲ್ಲಿ ಇನ್ನೂ ಮುಂದುವರಿಯಲ್ಲಿ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ವಿ. ಧನ್ಯವಾದಗಳು ಚಂದ್ರಣ್ಣವರೇ. ನಮಸ್ಕಾರ ಲೋಕೇಶ್ ಕಲ್ಕುಣಿ ಸಾಹಿತಿಗಳು. ನಮಸ್ಕಾರ.